ನಮಸ್ಕಾರ. ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ನಾನು ಪರಿಚಯಿಸುತ್ತಿರುವ ಪುಸ್ತಕ ಶ್ರೀಯುತ ವಿಶ್ವೇಶ್ವರ ಭಟ್ಟರ 108 ವಿಶ್ವ. ಶ್ರೀಯುತ ವಿಶ್ವೇಶ್ವರ ಭಟ್ ಅವರು ಭಾರತೀಯ ಪತ್ರಕರ್ತರು ಮತ್ತು ಬರಹಗಾರರು ಕೂಡ. ಇವರು ಕನ್ನಡಪ್ರಭ, ವಿಜಯ ಕರ್ನಾಟಕ ಮತ್ತು ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿದ್ದವರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಜೊತೆ ರಷ್ಯಾ, ಉಕ್ರೇನ್ ಮೊದಲಾದ ದೇಶಗಳಿಗೆ ಪ್ರವಾಸ ಹೋದ ಅನುಭವ ಇವರದ್ದು. ಆಗಾಗ ಪ್ರಪಂಚ ಪರ್ಯಟನೆ ಮಾಡುತ್ತಿರುತ್ತಾರೆ ಕೂಡ. ಹಾಗಾಗಿ ದೇಶ ಸುತ್ತು ಕೋಶ ಓದು ಎಂಬುವ ಗಾದೆ ಇವರಿಗೆ ಹೇಳಿ ಮಾಡಿಸಿದಂತಿದೆ. ಇದರ ಹಿನ್ನೆಲೆಯಲ್ಲೂ ಏನೋ ಇವರು ಪ್ರವಾಸಿ ಪ್ರಪಂಚ ಎನ್ನುವ ಪ್ರವಾಸೋದ್ಯಮದ ಬಗೆಗಿನ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಇವರ ವಿಶ್ವವಾಣಿ ಪತ್ರಿಕೆಗೆ ಬರುವುದಾದರೆ ಇದನ್ನು ಪ್ರಾರಂಭ ಮಾಡಿದ್ದು 2016 ಜನವರಿಯಲ್ಲಿ. ಈ ಪುಸ್ತಕದಲ್ಲಿ ಭಟ್ಟರು ಬರೆದ ಅಂಕಣ ಬರಹಗಳಿವೆ. ಸುಮಾರು 32 ಬಿಡಿ ಅಂಕಣ ಬರಹಗಳ ಸಂಗ್ರಹ ಈ ಪುಸ್ತಕ. ಇದರಲ್ಲಿ ಹಲವಾರು ಸಾಧಕರ ಯಶೋಗಾಥೆಯನ್ನು ಅಂದರೆ ಜೀವನ ಕಥೆಯನ್ನು ತುಂಬ ಸುಂದರವಾಗಿ, ಅರ್ಥಗರ್ಭಿತವಾಗಿ, ಒಂದಿಷ್ಟು ತಮಾಷೆಯೊಂದಿಗೆ ಎಲ್ಲರಿಗೂ ಇಷ್ಟವಾಗುವ ರೀತಿಯಲ್ಲಿ ಪರಿಚಯಿಸುತ್ತಾರೆ. ಹಾಗಂತ ಇವರು ಪ್ರಾರಂಭ ಮಾಡಿದ ವಿಶ್ವವಾಣಿ ಪೇಪರ್ ಸುಲಭವಾಗಿದ್ದೇನೂ ಆಗಿರಲಿಲ್ಲ. ಇವರು ಬಂಡವಾಳಕ್ಕಾಗಿ ಇವರ ಉದ್ಯಮಿ ಸ್ನೇಹಿತರನ್ನು ಡೆಲ್ಲಿ, ಕೋಲ್ಕತ್ತಾ, ಮುಂಬೈಗೆ ಹೋಗಿ ಅವರಿಗೆ ಅನುನಯಿಸಿ ಸಮಜಾಯಿಸಿ ಮಾಡಿದರೂ ಅವರು ಬಂಡವಾಳ ಹೂಡಲು ಒಪ್ಪುವುದಿಲ್ಲ. ಆಗ ಭಟ್ಟರಿಗೆ ಅನಿಸಿದ್ದು, ಬರಡೆಮ್ಮೆಯ ಕೆಚ್ಚಲನ್ನಾದರೂ ಹಿಂಡಬಹುದು, ಆದರೆ ಇಂಥವರನ್ನು ಸಮಜಾಯಿಸಿ ಮಾಡುವುದು ಕಷ್ಟ ಎಂದು. ಈ ಪ್ರವಾಸದಿಂದ ಯಾರಿಗಾದರೂ ಅನುಕೂಲ ಆಗಿದ್ದರೆ ಅದು ಏರ್ ಇಂಡಿಯಾಕ್ಕೆ ಮಾತ್ರ ಅಂತಾರೆ. ಈ ಒಂದು ಪುಸ್ತಕದಲ್ಲಿ ಅವರೇ ಮುನ್ನುಡಿಯಲ್ಲಿ ಬರೆದಂತೆ ಭಟ್ಟರಿಗೆ ಬರೆಯದಿರುವುದೇ ಕಷ್ಟ ಅಂತೆ. ನಮಗೆಲ್ಲ ಬರೆಯುವುದು ಕಷ್ಟ ಆದರೆ ಅವರಿಗೆ ಬರೆಯದಿರುವುದೇ ಕಷ್ಟ ಅಂತೆ. ಒಂದೆರಡು ಸರಿ ಕೈ ಮುರಿದುಕೊಂಡು ಬೆರಳಿಗೆ ಫ್ರ್ಯಾಕ್ಚರ್ ಆದರೂ ಕೂಡ ಆ ನೋವಿನಲ್ಲೂ ಕೂಡ ವಾರಕ್ಕೆರಡು ಅಂಕಣ ಬರಹಗಳನ್ನು ಅವರು ತಪ್ಪಿಸಲಿಲ್ವಂತೆ. ಈಗ ಅವರ ಕೆಲವು ಅಂಕಣ ಬರಹಗಳನ್ನು ನೋಡೋಣ. ಒಂದು ಅಂಕಣ ಬರಹ ಆಶ್ಚರ್ಯಕರ ಚಿಹ್ನೆ. ಆಶ್ಚರ್ಯಕರ ಚಿಹ್ನೆಯನ್ನೇ ಅವರು ಈ ಅಂಕಣ ಬರಹಕ್ಕೆ ಶೀರ್ಷಿಕೆಗೆ ಕೊಟ್ಟಿದ್ದಾರೆ. ಇನ್ನೊಂದು ಶೀರ್ಷಿಕೆ ನಮಗೆ ನೆನಪಾಗುವುದು ಉಪೇಂದ್ರ ಅವರ ಶ ಚಿತ್ರ. ಅದರಲ್ಲೂ ಕೂಡ ಆಶ್ಚರ್ಯಕರ ಚಿಹ್ನೆ ಚಿತ್ರದ ಮುಂದೆ ಶಬ್ದದ ಮುಂದಿದೆ. ಆಶ್ಚರ್ಯಕರ ಚಿಹ್ನೆ ಅಂದ್ರೇನು? ನಮಗೆ ಅಚ್ಚರಿ, ಸೋಜಿಗ ಆದಾಗ ಈ ಆಶ್ಚರ್ಯಕರ ಚಿಹ್ನೆಯನ್ನು ಬಳಸ್ತೇವೆ. ಇದು ಸಾಹಿತ್ಯದಲ್ಲಿ ಅಥವಾ ಪುಸ್ತಕದಲ್ಲಿ ವಾಕ್ಯದ ಕೊನೆಯಲ್ಲಿ ಬಳಸುವಂಥದ್ದು. ಆಶ್ಚರ್ಯಕರ ಚಿಹ್ನೆ ಅಂದರೆ ಏನು ಅಂದರೆ, ಇವರು ಹೇಳೋ ಪ್ರಕಾರ ವಾಕ್ಯದ ಕೊನೆಯಲ್ಲಿ ಏನು ಪೂರ್ಣ ವಿರಾಮ ಇಡ್ತಾರೋ ಅದಕ್ಕೆ ಮೇಲೊಂದು ಗೀಟ್ ಹೇಳಿದ್ರೆ ಅದೇ ಆಶ್ಚರ್ಯಕರ ಚಿಹ್ನೆ ಅಂತೇಳಿ. ಹಾಗಾಗಿ ಇವರ ಒಂದು ಈ ಆಶ್ಚರ್ಯಕರ ಚಿಹ್ನೆಯ ಬರಹ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಆಶ್ಚರ್ಯಕರ ಚಿಹ್ನೆಯನ್ನು ಬರೀ ಪುಸ್ತಕದಲ್ಲಿ ಮಾತ್ರ ಬಳಸುವುದಾ ಅಂದರೆ ಹಾಗೇನಿಲ್ಲ. ಅದನ್ನು ಕೆಲವೊಂದು ಪಟ್ಟಣಗಳು, ಕಂಪನಿಗಳು ಕೂಡ ಬಳಸಿವೆ. ಅಮೇರಿಕದ ಹ್ಯಾಮಿಲ್ಟನ್ ಎಂಬ ನಗರ ತನ್ನ ಹೆಸರಿನ ಜೊತೆಗೆ ಆಶ್ಚರ್ಯಕರ ಚಿಹ್ನೆಯನ್ನು ಹೊಂದಿದೆ. ನಮಗೆ ಇದರೆಲ್ಲ ಜೊತೆಗೆ ಗೊತ್ತಿರುವ ನಮಗೆ ಯಾಹೂ ಕಂಪನಿ ಕೂಡ ತನ್ನ ಕಂಪನಿಯ ಹೆಸರಿನ ಕೊನೆಯಲ್ಲಿ ಆಶ್ಚರ್ಯಕರ ಚಿಹ್ನೆಯನ್ನು ಹೊಂದಿದೆ. ಹೀಗೆ ಹಲವಾರು ವಿಸ್ಮಯಗಳ ಆಶ್ಚರ್ಯಕರ ಚಿಹ್ನೆಯನ್ನು ಚೆನ್ನಾಗಿ ವಿವರಿಸ್ತಾರೆ. ಈಗ ಈ ಆಶ್ಚರ್ಯಕರ ಚಿಹ್ನೆಯ ಬದಲಿಗೋ ಅಥವಾ ಅದಕ್ಕೆ ಇನ್ನೊಂದು ಪರ್ಯಾಯವಾಗಿ ನಾವು ಇಮೋಜಿಗಳನ್ನು ಬಳಸ್ತೀವಿ ಅಂತಾರೆ. ಇನ್ನೊಂದು ಲೇಖನ ಇಸ್ರೇಲ್ ದೇಶದ ಬಗ್ಗೆ ಇದೆ. ಪುಟ್ಟ ದೇಶ ಇಸ್ರೇಲ್ ಕಂಡರೆ ಭಟ್ಟರಿಗೆ ಅದೇಕೋ ಅದಮ್ಯ ಪ್ರೀತಿ. ಭಾರತ ದೇಶಕ್ಕೆ ಹೋಲಿಸಿದರೆ ಜನಸಂಖ್ಯೆ ದೃಷ್ಟಿಯಿಂದ ಅಥವಾ ಭೌಗೋಳಿಕವಾಗಿ ಕೂಡ ಅತ್ಯಂತ ಸಣ್ಣ ದೇಶ. ಜನಸಂಖ್ಯೆ ಹಬ್ಬ ಅಂದರೆ 1 ಕೋಟಿಗಿಂತಲೂ ಕಡಿಮೆ. ಈ ಇಸ್ರೇಲ್ ದೇಶ ತನ್ನ ಸುತ್ತಮುತ್ತ ಜೋರ್ಡಾನ್, ಸಿರಿಯಾ, ಈಜಿಪ್ಟ್ ಮುಂತಾದ ವೈರಿ ಪಡೆಯನ್ನು ಹೊಂದಿದೆ. ಈ ವೈರಿ ಪಡೆಗೆ ಸಹಾಯಹಸ್ತ ಚಾಚುವ ಇರಾಕ್, ಇರಾನ್, ಅಜರ್ಬೈಜಾನ್ ದೇಶಗಳು. ಜೊತೆಗೆ ಇದು ತನ್ನ ಮಗ್ಗುಲಲ್ಲಿ ಪ್ಯಾಲೆಸ್ಟೈನ್ ಮತ್ತು ಗಾಜಾ ಸ್ಟ್ರಿಪ್ ಎಂಬ ಬೆಂಕಿಯನ್ನು ಕಟ್ಟಿಕೊಂಡಿದೆ. 1948ರಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಇಸ್ರೇಲ್ ದೇಶಕ್ಕೆ ಈ ವೈರಿ ಪಡೆಗಳು
ಆಗಿನಿಂದ ಹೊಸಕಿ ಹಾಕಬೇಕು ಅನ್ನೋದನ್ನು ಕಾಯ್ತಾ ಕುಂತಿವೆ. ಇತ್ತೀಚಿನ ಹಮಾಸ್ ದಾಳಿ ಅಂತೂ ಎಲ್ಲರಿಗೆ ತಿಳಿದಿರುವಂಥದ್ದೇ. ಆದರೆ ಇವತ್ತಿನವರೆಗೂ ಇಸ್ರೇಲನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಯಾಕೆ ಅಂತಂದರೆ, ತನ್ನ ದೇಶದ ತಂಟೆಗೆ ಬಂದವರನ್ನು ಅಥವಾ ತನ್ನ ಪ್ರಜೆಗಳ ತಂಟೆಗೆ ಬಂದವರನ್ನು ಅದು ಸುಮ್ಮನೆ ಬಿಟ್ಟೇ ಇಲ್ಲ. ಹಣ್ಣುಗಾಯಿ ನೀರುಗಾಯಿ ಮಾಡಿದ ಮೇಲೆಯೇ ಅದು ಶಾಂತಿ ಮಂತ್ರ ಪಠಿಸುತ್ತೆ. ಒಂದು ಹೇಳಿಕೆ ಇದೆ ಇಸ್ರೇಲಿಗರ ಬಗ್ಗೆ: ಅರಬರು ಶಸ್ತ್ರಾಸ್ತ್ರ ಕೆಳಗಿಟ್ಟರೆ ಹಿಂಸೆ ನಿಲ್ಲುತ್ತೆ, ಶಾಂತಿ ನೆಲೆಸುತ್ತೆ. ಆದರೆ ಇಸ್ರೇಲಿಗರು ಶಸ್ತ್ರಾಸ್ತ್ರ ಕೆಳಗಿಟ್ಟರೆ ಇಸ್ರೇಲ್ ದೇಶವೇ ಇಲ್ಲವಾಗುತ್ತೆ. ಹಾಗಾಗಿ ಏನೋ ಇವರು ಜಾಸ್ತಿ ಹಣವನ್ನು ತನ್ನ ರಕ್ಷಣೆಗೆ, ಭದ್ರತಾ ವ್ಯವಸ್ಥೆಗೆ ಖರ್ಚು ಮಾಡ್ತಾರೆ. ಹಾಗಾಗಿ ಇಲ್ಲಿ ದ್ರೋಣ ಸದ್ದು, ಕ್ಷಿಪಣಿ ಸದ್ದು ಸಾಮಾನ್ಯ. ಕೊನೆಗೆ 18ರಿಂದ 21 ವರ್ಷದ ಎಲ್ಲರೂ, ಸಾಮಾನ್ಯವಾಗಿ ಎಲ್ಲರೂ, ಹೆಂಗಸರು ಸೇರಿದಂತೆ ಇಸ್ರೇಲ್ ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಕಡ್ಡಾಯ. ಹಾಗಾಗಿ ಬಹುಶಃ ಇವರಿಗೆ ರಾಷ್ಟ್ರಭಕ್ತಿ ಬೇರೆಲ್ಲ ದೇಶಗಳಿಗಿಂತ ಒಂದು ತೂಕ ಜಾಸ್ತಿ. ಇನ್ನು ಇವರ ಸಾಹಸದ ಕಥೆಗೆ ಬರೋದಾದರೆ, 1976ರ ಆಪರೇಷನ್ ಎಂಟಬೆ ಅತ್ಯಂತ ರೋಚಕವಾದ ಘಟನೆ. ಏರ್ ಫ್ರಾನ್ಸ್ ವಿಮಾನವನ್ನು ಪ್ಯಾಲೆಸ್ಟೈನ್ ಉಗ್ರರು ಅಪಹರಣ ಮಾಡಿಕೊಂಡು ದೂರದ ಉಗಾಂಡ ದೇಶಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ಇದಿ ಅಮೀನ್ ಇರ್ತಾನೆ. ಆ ಒಂದು ವಿಮಾನದಲ್ಲಿ ಇಸ್ರೇಲಿನವರು ಇರ್ತಾರೆ. ಇಸ್ರೇಲ್ ದೇಶದಲ್ಲಿದ್ದ ಉಗ್ರಗಾಮಿಗಳನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಷರತ್ತಾಗಿರುತ್ತೆ. ಆದರೆ ಈ ಷರತ್ತಿಗೆ ಒಪ್ಪದ ಇಸ್ರೇಲಿಗರು ಸುಮಾರು 2500 ಮೈಲಿ ದೂರದ ಉಗಾಂಡಕ್ಕೆ ಹೋಗಿ ಆ ಉಗ್ರರನ್ನು ಹೊಡೆದೊರಡಿಸಿ ಸೈನಿಕರನ್ನು ಕೊಂದು ವಾಪಸ್ ಕರ್ಕೊಂಡ್ಬರ್ತಾರೆ. ಸುಮಾರು 106ರಲ್ಲಿ 102 ಜನ ಇಸ್ರೇಲಿಗರನ್ನು ಅದು ಕಾಪಾಡುತ್ತೆ. ಈ ಒಂದು ಇನ್ಸಿಡೆಂಟ್ ಅಥವಾ ಘಟನೆ ಒಂದು ಆಪರೇಷನ್ ಥಂಡರ್ಬೋಲ್ಟ್ ಎನ್ನುವ ಚಲನಚಿತ್ರ ಕೂಡ ಆಗಿದೆ. ಇದು ಅತ್ಯಂತ ರೋಚಕ ಘಟನೆ ಎಂದು ಹಿಸ್ಟ್ರಿಯಲ್ಲಿ ನಮೂದಾಗಿದೆ. ಇದು ಒಂದು ಘಟನೆ. ಆದರೆ ಇನ್ನೊಂದು ಘಟನೆ 1972ರ ಜರ್ಮನಿಯಲ್ಲಿ ಮ್ಯೂನಿಕ್ ನಗರದಲ್ಲಿ ಒಲಿಂಪಿಕ್ಸ್ ಘಟನೆ. ಅಲ್ಲಿ ಸುಮಾರು 11 ಜನ ಇಸ್ರೇಲ್ ಕ್ರೀಡಾಪಟುಗಳನ್ನು ಉಗ್ರರು ಸಾಯಿಸ್ತಾರೆ. ಆದರೆ ಈ ಉಗ್ರರನ್ನು ಅವರು ಎಲ್ಲೇ ಹೊತ್ತುಕೊಂಡಿದ್ರು. ಆಮೇಲೆ ಈ ಮೊಸಾದ್ ಎಂಬ ಗುಪ್ತಚರ ಸಂಸ್ಥೆ ಅಲ್ಲಿಗೆ ಅವರನ್ನು ಹುಡುಕೊಂಡು ಹೋಗಿ ಹೊಡೆದು ಸಾಯಿಸುತ್ತೆ. ಅಂದರೆ ಇಸ್ರೇಲಿಗರು ಬಲು ಗಟ್ಟಿಗರು. ಅವರ ತಂಟೆಗೆ ಬಂದವರನ್ನು ಎಂದೂ ಬಿಟ್ಟೇ ಇಲ್ಲ ಅನ್ನೋದು ಈ ಒಂದು 2 ಘಟನೆಗಳಿಂದ ತಿಳಿಯುತ್ತೆ. ಇದರ ಜೊತೆಗೆ ಇಷ್ಟೇನ ಅಂತ ಕೇಳಿದರೆ, ಅವರು ಹನಿ ನೀರಾವರಿ ಪದ್ಧತಿಯಲ್ಲಿ ಸಾಕಷ್ಟು ಪ್ರಯೋಗವನ್ನು ಮಾಡಿ ಪ್ರಪಂಚಕ್ಕೆ ಹೆಸರಾದವರು. ನೀರಿನ ಬಳಕೆಯಲ್ಲಿ ಆದಷ್ಟು ಕಡಿಮೆ ಮಾಡ್ತಾರೆ ಅವರು. ಯಾಕೆಂದರೆ ಅಲ್ಲಿ ಸುಮಾರು 60ಕ್ಕಿಂತ ಜಾಸ್ತಿ ಮರುಭೂಮಿ ಇದೆ. ಹಾಗಾಗಿ ನೀರಿನ ಪುನರ್ಬಳಕೆ ಮಾಡಿ ಈ ನೀರನ್ನು ಅವರು ವ್ಯವಸಾಯಕ್ಕೆ ಉಪಯೋಗಿಸ್ತಾರೆ. ಹಾಗೆ ಆಹಾರದ ಸುಮಾರು 90ಕ್ಕಿಂತ ಜಾಸ್ತಿ ಭಾಗವನ್ನು ಅವರೇ ಬೆಳ್ಕೋತಾರೆ. ಇದಿಷ್ಟಕ್ಕೆ ಸೀಮಿತ ಅಂದ್ಕೊಂಡ್ರೆ, ಬುದ್ಧಿವಂತಿಕೆ ವಿಚಾರಕ್ಕೆ ಬಂದರೆ ಸುಮಾರು 14 ನೋಬೆಲ್ ಪ್ರಶಸ್ತಿಗಳನ್ನು ಇಸ್ರೇಲ್ ಗೆದ್ದಿದ್ದಾರೆ. ಇನ್ನೊಂದು ಲೇಖನದಲ್ಲಿ ಹಂಗೇರಿಯ ಸೈನಿಕ ಕರೋಲಿ ಟಕಾಕ್ಸ್ ಬಗ್ಗೆ ತಿಳಿಸಿಕೊಡುತ್ತಾರೆ. ಕರೋಲಿ ಟಕಾಕ್ಸ್ ಸೇನೆಗೆ ಸೇರಿದ ಮೇಲೆ ಪಿಸ್ತೂಲಿನ ಬಗೆಗೆ ಅವನಿಗೆ ಬಹಳ ವ್ಯಾಮೋಹ ಶುರುವಾಗುತ್ತೆ. ಅದರಲ್ಲೇ ಸತತವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಅವನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಪಿಸ್ತೂಲ್ ಶೂಟರ್ ಎಂದೆನಿಸಿಕೊಳ್ಳುತ್ತಾನೆ. ಕೊನೆಗೆ 1940ರ ಒಲಿಂಪಿಕ್ಸಿಗೂ ಆಯ್ಕೆಯಾಗುತ್ತಾನೆ. ಹೀಗಾಗಿ ಸತತ 12-13 ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಾನೆ. ಆದರೆ ಕೆಲವೊಮ್ಮೆ ಹೇಳ್ತಾರಲ್ಲ, ನಾವೊಂದು ಬಗೆದರೆ ದೈವ ಒಂದು ಬಗೆಯಿತು ನೋಡಿ. ಹಾಗೆ ಇವನು ಒಂದು ಸರಿ ಬಲಗೈಯಲ್ಲಿ ಕಚ್ಚಾ ಬಾಂಬನ್ನು ಹಿಡಿದಿರ್ತಾನೆ. ಅದು ದೋಷಪೂರಿತವಾಗಿರುತ್ತೆ. ಇದು ಇವನಿಗೆ ಗೊತ್ತಿರಲ್ಲ. ಅದು ಅಕಸ್ಮಾತ್ತಾಗಿ ಸಿಡಿದು ಕೊನೆಯಲ್ಲಿ ಇವನ ಬಲಗೈ ಅರ್ಧ ಭಾಗವನ್ನೇ ಕಟ್ ಮಾಡುವಂತಹ ಸಂದರ್ಭ ಬರುತ್ತೆ. ಅದನ್ನ ಹಾಗೆ ಕಟ್ ಮಾಡ್ತಾರೆ ಕೂಡ. ಭಾಳಷ್ಟು ಜನ ತಿಳ್ಕೊಳ್ತಾರೆ ಇವನ ಒಲಿಂಪಿಕ್ಸಿನ ಆಸೆ ಭಗ್ನ ಆಯಿತು ಅಂತೇಳಿ. ಆದರೆ ಕರೋಲಿ ಟಕಾಕ್ಸ್ ಎಡಗೈಯಿಂದ ಅಭ್ಯಾಸ ಶುರು ಮಾಡ್ತಾನೆ. ಸತತವಾಗಿ ಮತ್ತೆ ಅದೇ ಥರ ಅಭ್ಯಾಸ ಮಾಡಿ ತನ್ನ ಏಕಾಗ್ರತೆಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಧ್ಯಾನದ ಮೊರೆ ಹೋಗ್ತಾನೆ. ಮುಂದಿನ 1948ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಎಲ್ಲರ ಗಮನ ಎಡಗೈ ಶೂಟರ್ ಕರೋಲಿ ಟಕಾಕ್ಸ್ ಮೇಲಿರುತ್ತೆ. ಜೊತೆಗೆ ಇವನ ಎದುರಾಳಿ
ಅರ್ಜೆಂಟೀನಾದ ಕಾರ್ಲೋಸ್, ಅವನು ಈಗಾಗಲೇ 2 ಚಿನ್ನದ ಪದಕವನ್ನು ಪಡೆದವನು. ಆದರೆ ಕೊನೆಯ 3 ಸುತ್ತಿನಲ್ಲಿ 18 ಬಾರಿ ಕರೋಲಿಟಾ ಕಾಕ್ಸ್ ಗುರಿಯನ್ನು ತಲುಪ್ತಾನೆ. ಕಾರ್ಲೋಸ್ 3 ಬಾರಿ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಕರೋಲಿಟಾ ಕಾಕ್ಸ್ಗೆ ಬಂಗಾರದ ಪದಕ ಅವನ ಕೊರಳನ್ನು ಅಲಂಕರಿಸುತ್ತೆ. ಇದು ಆಕಸ್ಮಿಕ ಅಲ್ಲ ಎನ್ನುವ ರೀತಿಯಲ್ಲಿ ಮುಂದಿನ 1952ರ ಹೆಲ್ಸಿಂಕಿ ಒಲಿಂಪಿಕ್ಸ್ನಲ್ಲೂ ಕೂಡ ಕಾಕ್ಸ್ ಚಿನ್ನದ ಪದಕವನ್ನು ಗೆಲ್ತಾನೆ. ಇದರ ಜೊತೆಗೆ ಭಟ್ರು ಗೆದ್ದಾಗ ಸಂಭ್ರಮಿಸಬೇಕು, ಆದರೆ ಸಂತೃಪ್ತರಾಗಬಾರದು ಎನ್ನುವ ಲೇಖನದಲ್ಲಿ ಉಸೇನ್ ಬೋಲ್ಟ್ ಬಗ್ಗೆ ಪ್ರಸ್ತಾಪಿಸ್ತಾರೆ. ಉಸೇನ್ ಬೋಲ್ಟ್ ನಮಗೆಲ್ಲ ಗೊತ್ತಿರೋ ಹಾಗೆ ಜಮೈಕಾದವನು, ಪ್ರಪಂಚದ ಅತ್ಯಂತ ವೇಗದ ಓಟಗಾರ. ಇವನು 2008, 2012 ಮತ್ತು 2016ರ ಒಲಿಂಪಿಕ್ಸ್ನಲ್ಲಿ 100 ಮೀಟರ್, 200 ಮೀಟರ್, 4x100 ಮೀಟರ್ ರಿಲೇಯಲ್ಲಿ 8 ಚಿನ್ನದ ಪದಕ ಗಳಿಸ್ತಾನೆ. ಒಂದು ಸರಿ 100 ಮೀಟ್ರ್ ಗೆದ್ದಾಗ ಅವನು ಕೇಳ್ತಾರೆ, ಖುಷಿಯಾ ಅಂತೇಳಿ ನಿನಗೆ? ಆಗ ಅವನು ಹೇಳ್ತಾನೆ, 100 ಮೀಟ್ರ್ ಗೆದ್ದಾಯಿತು, ಆದರೆ ನನಗೆ ಇನ್ನೂ 200 ಮೀಟ್ರು, 4x100 ಮೀಟ್ರ್ ರಿಲೇ ಬಾಕಿ ಇದೆ ಅಂತಾನೆ. ಹಾಗಾಗಿ ನನಗೆ ಗೆದ್ದದ್ರ ಬಗ್ಗೆ ತೃಪ್ತಿಗಿಂತ ಇನ್ನು ಗೆಲ್ಲೋದ್ರ ಬಗ್ಗೆ ಆಸಕ್ತಿ ಇದೆ ಅಂತೇಳಿ. ಜೊತೆಗೆ ವಾಪಸ್ ಹೋಗ್ತಾ ಅಂದರೆ ಅವನ ತಾಯ್ನಾಡಿಗೆ ಹೋಗುವಾಗ ಇಷ್ಟೊಂದೆಲ್ಲ ಗೆದ್ದಾಯಿತು, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ಆಯಿತು, ಮುಂದೇನು ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಓಟ ಅಂದರೆ ರನ್ನಿಂಗ್ ಮಾಡೋದೇ ನನ್ನ ಗುರಿ, ಅದೇ ನನ್ನ ಧ್ಯೇಯ, ಅದು ಬಿಟ್ಟರೆ ಬೇರೇನಿದೆ ನನಗೆ. ಸೊ ಅದು ಓಟ ನಿಂತರೆ ನನ್ನ ಕ್ರಿಯಾಶೀಲತೆ ನಿಂತಂಗೆ. ಅದು ಓಡದೇ ಇದ್ದರೆ ಮುಂದಿನ ಒಲಿಂಪಿಕ್ಸ್ನಲ್ಲಿ ನನ್ನ ಎದುರಾಳಿಗಳು ನನಗಿಂತ ಮುಂದೆ ಓಡ್ಬೋದು ಅಂತಾನೆ. ಹೀಗೆ ಹಲವಾರು ವ್ಯಕ್ತಿಗಳ ಜೊತೆಗೆ ಮೋದಿಯ ಬಗೆಗೆ, ಕಿರಣ್ ಮಜುಮ್ದಾರ್, ಬಾಬಾ ರಾಮದೇವ್, ಬಂಗಾರದ ಪದಕ ಗೆದ್ದ ಸಿಂಧು, ಹೀಗೆ ಹಲವಾರು ವ್ಯಕ್ತಿಗಳ ಬಗೆಗೆ ತಿಳಿಸ್ತಾರೆ. ಇದರ ಜೊತೆಗೆ ಕಿರುಚಾಡುವ ನ್ಯೂಸ್ ಚಾನಲ್ಗಳು, ಅದರ ರೇಟಿಂಗು, ನೀರಿನ ಮಹತ್ವ, ಪ್ರಕೃತಿ, ಇದರ ಬಗೆಗೂ ಸಾಕಷ್ಟು ಲೇಖನಗಳಿವೆ. ಒಟ್ಟಾರೆ ಈ ಪುಸ್ತಕ ಜನರಲ್ಲಿ ಜೀವನ ಸ್ಫೂರ್ತಿಯನ್ನು, ಅದರಲ್ಲೂ ಯುವ ಸಮುದಾಯದಲ್ಲಿ ಜೀವನ ಸ್ಫೂರ್ತಿಯನ್ನು ತುಂಬಿ ಎಂತಹ ಸವಾಲುಗಳು ಎದುರಾದರೂ ಕೂಡ ಅದನ್ನು ಮೆಟ್ಟಿ ನಿಂತು ಏನಾದರೂ ಸಾಧಿಸಬಲ್ಲೆ ಎಂಬ ಬೀಜವನ್ನು ಬಿತ್ತಬಲ್ಲದು.